ಪೀಸ್ ಚಿಕನ್ ಫ್ರೈ ಮನೆಯಲ್ಲೇ ಮಾಡ್ಕೋಬೋದಾದಂಥ ಸಿಂಪಲ್ ರೆಸಿಪಿ ಬನ್ನಿ ನೋಡೋಣ. ಇದಕ್ಕೆ ಬೇಕಾಗಿರುವಂಥದ್ದು ಬೇಯಿಸಿರೋ ಬಟಾಣಿ, ಟೊಮೆಟೊಸ್, ಅನಿಯನ್ಸ್, ಬಾಯ್ಲ್ಡ್ ಎಗ್, ಮಸಾಲಾ ಪೇಸ್ಟ್ ಹಾಗೆ ಕ್ಯಾಪ್ಸಿಕಮ್. ಮಸಾಲಾ ಪೇಸ್ಟ್ ಇಂಗ್ರೀಡಿಯೆಂಟ್ಸ್ನ ಮುಂದೆ ತಿಳಿಸ್ತೀನಿ. ಹಾಗೆ ಚಿಕನ್ನ ಸ್ವಲ್ಪ ಎಣ್ಣೆ, ಖಾರದ ಪುಡಿ, ಉಪ್ಪು, ಈರುಳ್ಳಿ ಹಾಕಿ ಫ್ರೈ ಮಾಡಿ ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಆದ ನಂತರ ಒಂದು ಪಲಾವ್ ಎಲೆನ ಹಾಕಿ ನಂತರ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಪೀಸ್ ಎಲ್ಲನೂ ಹಾಕಿ ಫ್ರೈ ಮಾಡಿ ಬಾಡಿಸ್ಕೋಬೇಕು. ಇದು ಸುಮಾರಷ್ಟು ಅರ್ಧ ಬಾಯ್ಲ್ ಆಗೋ ಸ್ಟೇಜಲ್ಲೇ ನಾನು ಆವಾಗಲೇ ತೋರಿಸಿದಂಥ ಮಸಾಲ ಪೇಸ್ಟ್ನ ಆ್ಯಡ್ ಮಾಡಬೇಕು. ಮಸಾಲ ಪೇಸ್ಟಿಗೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಧನಿಯಾ ಪುಡಿ ಹಾಕಿ ಗಟ್ಟಿಯಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿ ಹೀಗೆ ಬಾಡಿಸ್ಕೊಂಡು ನಂತರ ಸ್ವಲ್ಪ ನೀರನ್ನು ಹಾಕಿ ಗ್ರೇವಿ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಕುದಿಯಕ್ಕೆ ಬಿಡಬೇಕು. ಅರ್ಧ ಕುದೀತಾ ಇದ್ದಂಗೆ ಆವಾಗಲೇ ಹಾಫ್ ಬಾಯ್ಲ್ ಆಗಿರುವಂಥ ಚಿಕನ್ನ ಇದಕ್ಕೆ ಸೇರಿಸಿ ಇನ್ನು ಪೂರ್ತಿಯಾಗಿ ಚೆನ್ನಾಗಿ ಕುದಿಸಿದ್ರೆ ಒಂದು ಟೇಸ್ಟಿಯಾಗಿರುವಂಥ ಪೀಸ್ ಚಿಕನ್ ಫ್ರೈ ರೆಡಿ ಆಗುತ್ತೆ. ಇದೇ ರೆಸಿಪಿಗೆ ವೇರಿಯೇಷನ್ ಅಂದರೆ ಆ ಗ್ರೇವಿಗೆ ಚಿಕನ್ ಬದಲಾಗಿ ಬೇಯಿಸಿರುವಂಥ ಮೊಟ್ಟೆನ ಆ್ಯಡ್ ಮಾಡಿಕೊಂಡ್ರೆ ಎಗ್ ಫ್ರೈ ರೆಡಿ ಆಗುತ್ತೆ. ಸೊ ಒಂದು ಗ್ರೇವಿ ಬೇಸಿಂದ 2 ಕರಿಯನ್ನು ಮಾಡುವಂಥ ರೆಸಿಪಿ ತೋರಿಸಿದ್ದೀನಿ. ಇದಿಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ.